ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಮಾಜಿ ಸಂಸದರಾದ ಜಿ. ಮಾದೇಗೌಡರವರ ಸುಪುತ್ರರಾದ ಶಾಸಕರು ವಿಧಾನ ಪರಿಷತ್ನ ಶ್ರೀ ಮಧು ಜಿ. ಮಾದೇಗೌಡರವರ 60ನೇ ಜನ್ಮದಿನೋತ್ಸವವನ್ನು ನಗರದ ಹೊರವಲಯದಲ್ಲಿರುವ A&A ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿತ್ತು. ಈ ಸಮಾರಂಭದ ನೇತೃತ್ವವನ್ನು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಪರಮಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ವಹಿಸಿದರು. ನಂತರ ಶ್ರೀಗಳು ಜಿ. ಮಧು ಮಾದೇಗೌಡರವರನ್ನು ಸನ್ಮಾನಿಸಿ ಮತ್ತು ಆಶೀರ್ವದಿಸಿದರು. ನಂತರ ಮಾತನಾಡಿ, ತಂದೆಯವರು ಹಾಕಿಕೊಟ್ಟಂತಹ ಹಾದಿಯಲ್ಲೇ ನಡೆಯುತ್ತಿದ್ದು, ಶಿಕ್ಷಣ, ಆರೋಗ್ಯ ಕ್ಷೇತ್ರ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹೆಚ್ಚು ಅವಕಾಶ ಕಲ್ಪಿಸಿಕೊಟ್ಟು ತಮ್ಮ ತಂದೆಯವರ ಧ್ಯೇಯವನ್ನು ಪರಿಪೂರ್ಣಗೊಳಿಸುತ್ತಿದ್ದಾರೆ ಎಂದು ತಿಳಿಸಿದರು. ನಂತರ ಜೈ ಕರ್ನಾಟಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಡಾ. ಎಸ್. ನಾರಾಯಣರವರು ತಮ್ಮ ಸಂಘದ ವತಿಯಿಂದ ಮಧು ಜಿ. ಮಾದೇಗೌಡರನ್ನು ಬೃಹತ್ ಹಾರವನ್ನು ಹಾಕಿ ಸನ್ಮಾನಿಸಿದರು. ಹಾಗೂ ನೆನಪಿನ ಕಾಣಿಕೆಯನ್ನು ಸಹ ನೀಡಿದರು. ನಂತರ ನಮ್ಮ ರಣಬೇರಿ ನ್ಯೂಸ್ ಜೊತೆ ತಮ್ಮ 60ನೇ ವರ್ಷದ ಹುಟ್ಟುಹಬ್ಬದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. 60 ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ನನ್ನನ್ನು ಹರಿಸಿದ್ದಾರೆ. ಎಲ್ಲರ ಒಂದು ಅಡುಗೆ ಮುಂದಿನ ದಿನಗಳಲ್ಲಿ ಸಮಾಜದ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಎಂದು ಅವರೆಲ್ಲರ ಆಶಯ. ಅದರಂತೆ ನಾನು ಕೂಡ ಜನರ ಸೇವೆಯನ್ನು ಮಾಡುವಂಥದ್ದು ಮತ್ತು ಜನಪದ ಕಾರ್ಯಕ್ರಮಗಳನ್ನು ರೂಪಿಸಿ ಅದನ್ನು ಸಾಕಾರಗೊಳಿಸುವಂಥ ಕೆಲಸವನ್ನು ಮಾಡ್ತೀನಿ. ಗಾಂಧಿಗ್ರಾಮ ಯೋಜನೆ ನಮ್ಮ ತಂದೆಯವರ ಆಶಯದಂತೆ ಈಗಾಗಲೇ ಗಾಂಧಿ ಗ್ರಾಮದ ಕೆಲಸ ಕಾರ್ಯಗಳು ಪ್ರಾರಂಭಗೊಂಡಿದೆ. ಅದು ಪೂರ್ಣ ಪ್ರಮಾಣದಲ್ಲಿ ಆಗಬೇಕಾದ್ರೆ ಒಂದು 50 ಕೋಟಿ ರೂಪಾಯಿಯಷ್ಟು ಖರ್ಚು ಆಗ್ತದೆ. ಈಗಾಗಲೇ ನಾವು 7 ಕೋಟಿ ರೂಪಾಯಿಯಷ್ಟು ಅದನ್ನು ಅಲ್ಲಿ ಅಲ್ಲಿ ಈಗಾಗಲೇ ಗಾಂಧೀಜಿಯವರ ಕಲಾಕೃತಿಗಳನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ಸಹಜ ಬೇಸಾಯದ ಒಂದು ಕಾರ್ಯಕ್ರಮವನ್ನು ಅಲ್ಲಿ ರೂಪಿಸಿ ಜನಗಳಿಗೆ, ರೈತರಿಗೆ ಸಹಜ ಬೇಸಾಯ ಪದ್ಧತಿಯನ್ನು ಅವರಿಗೆ ಕೂಡ ಅದನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಳುವುದರಿಂದ ಅದನ್ನು ಜೊತೆಗೆ ಗುಡಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನದಲ್ಲಿ ಎಣ್ಣೆ ಗಾಣವನ್ನು ಈಗಾಗಲೇ ಪ್ರಾರಂಭ ಮಾಡಿದರೆ ಕೂಡ ಯಶಸ್ವಿಯಾಗಿ ನಡೀತವೆ ಮತ್ತು ಇನ್ನೂ ಹಲವಾರು ಗುಡಿ ಕೈಗಾರಿಕೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅದರ ಜೊತೆಗೆ ಎಂಟೊಂದು ಕೆರೆಯ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಗುರುಜಿಯವರಾದ ನಿರ್ಮಲಾನಂದ ಸ್ವಾಮೀಜಿಯವರ ಆಶಯದಂತೆ ಅಲ್ಲಿ ಒಂದು ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡುವಂಥದ್ದು ಗಾಂಧಿ ಧ್ಯೇಯದ ಉದ್ದೇಶದಿಂದ ಗಾಂಧಿಯವರ ತತ್ವ ಸಿದ್ಧಾಂತಗಳನ್ನು ರೂಪಿಸಿ ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡ್ತೀವಿ. ಅದರ ಜೊತೆಗೆ ಗಾಂಧೀಜಿಯವರ ಆಯುರ್ವೇದ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಬಾಳಿನ ದೀಪ